ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಟಾಟಾ ಮೋಟಾರ್ಸ್ ಟು ಓಪನ್ ಎಕ್ಸ್ಕ್ಲೂಸಿವ್ ಶೋರೂಮ್ಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ರಿಪೋರ್ಟ್ಸ್ ಪ್ರಕಾರ ಟಾಟಾ ಮೋಟಾರ್ಸ್ ಅವರು ಎಕ್ಸ್ಕ್ಲೂಸಿವ್ ಶೋರೂಮ್ಸನ್ನು ಆಲ್ ಓವರ್ ದ ಕಂಟ್ರಿ ಲಾಂಚ್ ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ಮಾತ್ರ. ಅಂದರೆ ಈ ಶೋರೂಮ್ಸಲ್ಲಿ ನಾರ್ಮಲ್ ಕಾರ್ಸ್ ಸೇಲ್ ಮಾಡೋದಿಲ್ಲ. ಹಾಗೂ ಈ ಪ್ಲ್ಯಾನು ಮೋಸ್ಟ್ ಪ್ರಾಬ್ಲಿ 2023-24 ಫೈನಾನ್ಷಿಯಲ್ ಇಯರ್ ಫಸ್ಟ್ ಕ್ವಾರ್ಟ್ರಲ್ಲಿ, ಅಂದರೆ ಏಪ್ರಿಲ್ ಟು ಜೂನ್ ಕ್ವಾರ್ಟ್ರಲ್ಲೇ ಅದು ಫೈನಲೈಸ್ ಆಗಿ ಮತ್ತೆ ಸ್ಲೋ ಆಗಿ ಈ ಒಂದೊಂದು ಲೊಕೇಶನ್ಸಲ್ಲಿ ಶೋರೂಮ್ಸನ್ನು ಓಪನ್ ಆಗುತ್ತೆ ನೆಕ್ಸ್ಟ್ 6 to 12 ಮಂತ್ಸಲ್ಲಿ. ಕಂಪನಿ 10 ಸ್ಟೋರ್ಸನ್ನು ಓಪನ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಟಾಪ್ 10 Tier 2 ಸಿಟೀಸಲ್ಲಿ. ಹಾಗೂ ಸದ್ಯಕ್ಕೆ ಟಾಟಾ ಮೋಟಾರ್ಸ್ ಅವರ ಮಾರ್ಕೆಟ್ ಶೇರು 85% ಅಪ್ರಾಕ್ಸಿಮೇಟ್ ಇದೆ ಇಂಡಿಯನ್ ಎಲೆಕ್ಟ್ರಿಕ್ ಕಾರ್ ಮಾರ್ಕೆಟಲ್ಲಿ. ಟಾಟಾ ಮೋಟಾರ್ಸ್ ಅವರ EV ಬಿಸ್ನೆಸ್ ಹಾಗೂ ಇಂಟರ್ನಲ್ ಕಂಬಷನ್ ಎಂಜಿನ್ ಬಿಸ್ನೆಸ್ ಸೆಪ್ರೇಟ್ ಮಾಡಿನೇ ಇಲ್ಲಿಂದ ರನ್ ಮಾಡ್ತಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2. ಅದಾನಿ ಟೋಟಲ್ ಗ್ಯಾಸ್, ಅದಾನಿ ಟ್ರಾನ್ಸ್ಮಿಷನ್ ಟು ಮೂವ್ ಟು ಲಾಂಗ್ ಟರ್ಮ್ ASM. NSE ಹಾಗೂ BSE ಅನೌನ್ಸ್ ಮಾಡಿದ್ದಾರೆ ಅದಾನಿ ಟೋಟಲ್ ಗ್ಯಾಸ್ ಆ್ಯಂಡ್ ಅದಾನಿ ಟ್ರಾನ್ಸ್ಮಿಷನ್ನು ಫಸ್ಟ್ ಸ್ಟೇಜ್ ಆಫ್ ದ ಲಾಂಗ್ ಟರ್ಮ್ ಅಡಿಷನಲ್ ಸರ್ವೇಲೆನ್ಸ್ ಮೆಷರ್ ಫ್ರೇಮ್ವರ್ಕ್ಗೆ ಮಾರ್ಚ್ 27 ಹಾಕ್ತಾರಂತ. ಮಾರ್ಚ್ 10 ಇದು ಸೆಕೆಂಡ್ ಸ್ಟೇಜ್ ಆಫ್ ಲಾಂಗ್ ಟರ್ಮ್ ಅಡಿಷನಲ್ ಸರ್ವೇಲೆನ್ಸ್ ಮೆಷರ್ಸ್ಗೆ ಹಾಕಿದ್ರು. ಈಗ ಫಸ್ಟ್ ಸ್ಟೇಜಲ್ಲಿ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ASM ಫ್ರೇಮ್ವರ್ಕಲ್ಲಿ ಪ್ಲೆಜಿಂಗ್ ಆಫ್ ಸ್ಟಾಕ್ಸು ಅಲೌ ಮಾಡೋದಿಲ್ಲ. ಹಾಗೂ ಇಂಟ್ರಾಡೇಯಲ್ಲಿ ಏನು ಲೆವರೇಜ್ ಕೊಡ್ತಾರೆ ಅಥವಾ ಮಾರ್ಜಿನ್ ಕೊಡ್ತಾರೆ ಬ್ರೋಕರ್ಸು, ಅದೆಲ್ಲ ಕೊಡಲಿಕ್ಕಿರೋದಿಲ್ಲ. ನ್ಯೂಸ್ ನಂಬರ್ 3. ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ವೆಂಕಟಾಚಾರಿ ಶ್ರೀಕಾಂತನ ನ್ಯೂ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಮಾಡಿದ್ದಾರೆ ಮಾರ್ಚ್ 24 ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ CFO ಅಲೋಕ್ ಅಗರ್ವಾಲ್ ಅವರು ಈಗ ರಿಟೈರ್ ಆಗಿದ್ದಾರೆ, ಯಾಕಂದರೆ 65 ವರ್ಷ ಆಗಿದೆ. ಅವರು 30 ವರ್ಷ ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡಿದರು. ಈಗ ಅವರನ್ನು ಸೀನಿಯರ್ ಅಡ್ವೈಸರ್ ಟು ಮುಖೇಶ್ ಅಂಬಾನಿ ಅಂತ ಅವ್ರಿಗೆ ಒಂದು ರೋಲ್ ಕೊಟ್ಟಿದ್ದಾರೆ. ಈ ಎರಡು ಅಪಾಯಿಂಟ್ಮೆಂಟ್ಸು ಜೂನ್ 1, 2023 ಅಪ್ಲೈ ಆಗುತ್ತೆ. ವಿ ಶ್ರೀಕಾಂತ್ ಅವರು ಜಾಯಿಂಟ್ CFO ಆಗಿದ್ದರು ಅಲೋಕ್ ಅಗರ್ವಾಲ್ ಜೊತೆಗೆ 2021 ಹಾಗೂ ಈಗ ಅವರು ಸೆಪ್ರೇಟ್ ಆಗಿ CFO ಆಗ್ತಾರೆ. ಅದರ ಮುಂಚೆ ಶ್ರೀಕಾಂತ್ ಅವರು ಸಿಟಿ ಗ್ರೂಪ್ ಜೊತೆಗೆ 20 ವರ್ಷ ಫಾರೆಕ್ಸ್ ಟ್ರೇಡಿಂಗ್ ಹಾಗೂ ಡೆರಿವೇಟಿವ್ಸ್ ವಿಂಗಲ್ಲಿ ಕೆಲಸ ಮಾಡ್ತಿದ್ರು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸ್. ಆಯಿಲ್ ಪ್ರೈಸಸ್ಸು ಅಪ್ರಾಕ್ಸಿಮೇಟ್ಲಿ 2.7% ಬಿತ್ತು ನಿನ್ನೆ, ಯಾಕಂದರೆ ಯುರೋಪಿಯನ್ ಬ್ಯಾಂಕಿಂಗ್ ಶೇರ್ಸ್ ಎಲ್ಲ ಕ್ರ್ಯಾಶ್ ಆಯಿತು. ಈಗ ಸದ್ಯಕ್ಕೆ ಬರೀ $73 per ಬ್ಯಾರೆಲ್ ಇದೆ. ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು 6 ವೀಕ್ ಹೈಗೆ ಬಂದಿದೆ, 46.96 lakh crores ಆಗಿದೆ. ಹಾಗೂ ಲಾಸ್ಟ್ 1 ವೀಕಲ್ಲೇ 1 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.